ನಿಜ ಹೇಳಬೇಕು ಅಂತ ಹೇಳಿದ್ರೆ ಎಕ್ಸ್ಪೊನೆನ್ಷಿಯಲ್ ಫಂಕ್ಷನ್ನು ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಒಂದು 2-3 ವರ್ಷದಿಂದ ಓದ್ತಾನೆ ಇದ್ದೀರಾ ಅದನ್ನು. ಎಕ್ಸ್ಪೊನೆನ್ಷಿಯಲ್ ಲಾಸು ದೋಸ್ ಆರ್ ಎಕ್ಸ್ಪೊನೆನ್ಷಿಯಲ್ ಫಂಕ್ಷನ್. ಅದರಲ್ಲಿ ಹೊಸದು ಏನಂತ ಹೇಳಿದರೆ ಡಿರೈವೇಟಿವು, ಅದನ್ನು ಮುಂದಕ್ಕೆ ಹೋಗ್ತಾ ನೋಡ್ತೀರಾ. ಸೊ ಡಿರೈವೇಟಿವ್ ಆಫ್ ಎಕ್ಸ್ಪೊನೆನ್ಷಿಯಲ್ ಫಂಕ್ಷನ್ ನೋಡ್ತೀವಿ. ಪಕ್ಕ ಹೊಸ ಟಾಪಿಕ್ ಅಂತ ಹೇಳಿದ್ರೆ ಲಾಗರಿದಮ್ಸ್. ಇದು ಬೇಸಿಕ್ ಐಡಿಯಾ ಏನಪ್ಪ ಅಂತ ಹೇಳಿದ್ರೆ ಇಟ್ ಈಸ್ ದ ಆಪೋಸಿಟ್ ಆಫ್ ಎಕ್ಸ್ಪೊನೆನ್ಷಿಯಲ್ ಫಂಕ್ಷನ್ ಅಂತ ಹೇಳಿ ಹೇಳ್ಬೋದು. ಮತ್ತೊಂದು ರೀತಿಯಲ್ಲಿ ಹೌ ಮೆನಿ ಆಫ್ ಟೈಮ್ಸ್ ಅ ನಂಬರ್ ಶುಡ್ ಬಿ ಮಲ್ಟಿಪ್ಲೈಡ್ ಟುಗೆದರ್ ಟು ಮೇಕ್ ಅನದರ್ ನಂಬರ್ ಅಂತ ಹೇಳ್ತು ಅಂದರೆ ಲಾಗ್ 8 to the base 2 ಮೀನ್ಸ್ ಹೌ ಮೆನಿ ಟೈಮ್ಸ್ ಶುಡ್ ಬಿ ಮಲ್ಟಿಪ್ಲೈಡ್ 2 to get 8. ಸೊ ಇಲ್ಲೊಂದು ಉದಾಹರಣೆ ಕೊಡ್ತೀನಿ ನೋಡಿ. ಇಲ್ಲಿ ಲಾಗ್ 8 to the base 2 ಈಸ್ ಈಕ್ವಲ್ ಟು 3 ಹೇಳಬೇಕು ಅಂತ ಹೇಳಿದ್ರೆ ಸರಿನಾ. ಸೊ ಇದನ್ನು ಹೇಗೆ ಓದೋದು ಅಂತ ಹೇಳಿ ಬರ್ದಿಲ್ಲ. ಸೊ ಇಲ್ಲಿ ಬರೆದ್ಬಿಡ್ತೀನಿ ಲಾಗ್ 8 to the base 2 ಅಂತ ಹೇಳಿ ಓದಬೇಕು ಇದನ್ನು. ಹಾಂ, ಇದು ಅರ್ಥ ಏನು ಅಂತ ಹೇಳಿದ್ರೆ 2ನ ಎಷ್ಟು ಸತಿ ಮಲ್ಟಿಪ್ಲೈ ಮಾಡಬೇಕು 8 ಸಿಗೋಕ್ಕೆ ಅಂತ ಹೇಳಿ. ಇದನ್ನು ಮತ್ತೊಂದು ರೀತಿಯಲ್ಲಿ ನಿಮಗೆ ನೋಡ್ತೀನಿ. ಈ ರೀತಿಯಲ್ಲಿ ನಾನು ಯೋಚನೆ ಮಾಡ್ತಾಯಿದ್ದು, ಅರ್ಥ ಮಾಡ್ಕೊಂಡಿರೋದು ಲಾಗ್ನ ನಾನು ಮೊದಲನೇ ಸತಿ ಕಲಿತಾಗ ಈ ರೀತಿಯಲ್ಲಿ ನನ್ನ ತಲೆಯಲ್ಲಿ ಓಡ್ತಾ ಇತ್ತು ಸರಿನಾ. ಸೊ ಅದನ್ನು ಸಣ್ಣದಾಗಿ ಒಂದು ಆನಿಮೇಷನ್ ಮಾಡಿದ್ದೀನಿ ನೋಡಿ. ಸೊ ಅದಕ್ಕೆ ಬೇಸ್ ಅಂತ ಹೇಳಿ ಕರಿತೀವಿ, ಅದು ನಂಬರ್ ಅಂತ ಹೇಳಿ ಕರಿತೀವಿ, ಅದು ನಿಮ್ಮ ಲಾಗರಿಥಮ್ ಅಂತ ಹೇಳಿ ಕರಿತೀವಿ. ಅದು ಸಪ್ರೇಟಾಗಿ ಬರೆದು ನೋಡಿಸ್ತೀನಿ ಅದನ್ನು. ಸೊ ತಕ್ಷಣಕ್ಕೆ ಈ ಟರ್ಮಿನಾಲಜಿ ಇದೆ ಅಂಥೇಳಿ ಅನ್ಸಲ್ಲಿರಲಿ. ಸೊ ಬೇಸಿಕಲಿ ಲಾಗರಿಥಮ್ ಐಡಿಯಾ ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ಕಾಣುತ್ತೆ ನೋಡಿ. ಇವಾಗ ಇಟ್ ಈಸ್ ರಿಲೇಟೆಡ್ ಟು ಯೋರ್ ಎಕ್ಸ್ಪೊನೆನ್ಷಿಯಲ್ ಫಂಕ್ಷನ್. 2 to the power of what is 8 ಆ ಪ್ರಶ್ನೆಗೆ ಉತ್ತರ ಕೊಡೋದೆ ಲಾಗರಿಥಮ್ ಫಂಕ್ಷನ್. ಆಯಿತಾ. ಈ ಔಟ್ಪುಟ್ ಏನಪ್ಪ ಅಂತ ಹೇಳಿದ್ರೆ 3. ಸೊ ದ ಬೇಸಿಕ್ ಐಡಿಯಾ ಇಸ್ ದಿಸ್. ಆಯಿತಾ. ಮತ್ತೊಂದು ಉದಾಹರಣೆ ಕೊಡ್ತೀನಿ ನೋಡಿ. ಇಲ್ಲಿ ಲಾಗ್ 100 to the base 10 ಏನು ಬರುತ್ತೆ? 10 to the power of what is 100? 2 ಅಲ್ವಾ. ಮತ್ತೊಂದು ಉದಾಹರಣೆ ಲಾಗ್ 64 to the base 4. ನಾನು 4ನ ಎಷ್ಟು ಸತಿ ಮಲ್ಟಿಪ್ಲೈ ಮಾಡಬೇಕು 64 ಸಿಗೋದಕ್ಕೆ? 1 2 3 3 ಸತಿ. ಉತ್ತರ ಏನು? 3 ಅಷ್ಟೇ ಕಂಡ್ರೆ ಇನ್ನೇನಿಲ್ಲ. ಅಫಿಷಿಯಲ್ ಡೆಫಿನೇಷನ್ ಏನು? A logarithm is a mathematical operation that answers the question of what power to which the given base must be raised to obtain the special number. ಮತ್ತೊಂದು ಸತಿ ಟರ್ಮಿನಾಲಜಿ ಬಗ್ಗೆ ಮಾತಾಡ್ಬಿಡ್ತೀನಿ. ಇದು ನಿಮ್ಮ ಉದಾಹರಣೆ. ಲಾಗ್ 8 to the base 2 is 3. ಇದರಲ್ಲಿ ನಾವು ಬೇಸ್ ಅಂತ ಹೇಳೋದನ್ನ ದ ನಂಬರ್ ವಿಚ್ ವಿ ಆರ್ ಮಲ್ಟಿಪ್ಲೈಂಗ್, ಈ ನಂಬರ್ನ ಮಲ್ಟಿಪ್ಲೈ ಮಾಡ್ತೀವಲ್ಲ, ಹಾಗಾಗಿ ದಟ್ ಈಸ್ ಕಾಲ್ಡ್ ಎಸ್ ಬೇಸ್. ನೆಕ್ಸ್ಟು ಲಾಗರಿಥಮ್ ಆರ್ ಎಕ್ಸ್ಪೊನೆಂಟ್ ಆರ್ ಪವರ್. ಇವೆಲ್ಲ ಹೆಸರೇನಪ್ಪ ಅಂತ ಹೇಳಿದ್ರೆ ದ ಆನ್ಸರ್ ವಿ ಗೆಟ್ ಫ್ರಮ್ ದ ಆಪರೇಷನ್ ಆಫ್ ಲಾಗ್. ಇದು ನಮ್ಮ ಲಾಗರಿಥಮ್. ಈ ಎಕ್ಸಾಂಪಲಿ ನಮ್ಮ ಬೇಸ್ ಬಂದು 2, ನಮ್ಮ ಲಾಗರಿಥಮ್ ಬಂದು 3, 8 ಅಲ್ಲ 3. ಕೊನೆಯದಾಗಿ ನಮ್ಮ ಉತ್ತರ ಅಲ್ಲ ಆರ್ಗ್ಯುಮೆಂಟ್. ಉತ್ತರ ಬಂದಿದ್ದು ಆರ್ಗ್ಯುಮೆಂಟ್ ಅಂತ ಹೇಳಿದ್ರೆ ನಂಬರ್ ವಿ ವಾಂಟ್ ಟು ರೀಚ್ ಯೂಸಿಂಗ್ ದ ಬೇಸ್. ಸೊ ದ್ಯಾಟ್ಸ್ ಯೋರ್ ಆರ್ಗ್ಯುಮೆಂಟ್. ಸೊ ಇದರಲ್ಲಿ 8, ದ್ಯಾಟ್ಸ್ ಯೋರ್ ಆರ್ಗ್ಯುಮೆಂಟ್ ಸರಿನಾ. ಸೊ ದಿಸ್ ಇಸ್ ಯೋರ್ ಲಾಗರಿಥಮ್ ಫಂಕ್ಷನ್ ವಿಚ್ ಇಸ್ ಆಪೋಸಿಟ್ ಆಫ್ ಎಕ್ಸ್ಪೊನೆನ್ಷಿಯಲ್ ಫಂಕ್ಷನ್. ಲಾಗರಿಥಮ್ ಎಕ್ಸ್ಪೊನೆನ್ಷಿಯಲ್ ಫಂಕ್ಷನ್ ಉಲ್ಟಾ ಕೆಲಸ ಮಾಡ್ತಾ ಇದೆ ಅಷ್ಟೇ, ಇನ್ನೇನಿಲ್ಲ.